ಹೆಲೋ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರೇ, ಹೇಗಿದ್ದೀರಾ ಎಲ್ಲ? ನಾನು ನಿಮ್ಮ ಪ್ರೀತಿಯ ಕವಿತಾ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಷಯ ಏನಂದರೆ, ಇವತ್ತಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ಇವತ್ತು ಬೆಳಗ್ಗೆ ಬೇಗ ಎದ್ದು ನನ್ನ ಇವತ್ತಿನ ದಿನಚರಿನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಹಾಗೆ ಫಸ್ಟ್ ಹೋಗಿ ಮುಖ ತೊಳ್ಕೊಂಡು ಅದಾದಮೇಲೆ ನಾನು ಬೇರೆ ಕೆಲಸನ ಶುರು ಮಾಡೋದು. ನೀಟಾಗಿ ಫ್ರೆಶ್ ಅಪ್ ಆಗಿ ನಾನು ನನ್ನ ಹಣೆಗೆ ಕುಂಕುಮ ಇಟ್ಕೊಂಡು ಅದಾದಮೇಲೆ ನನ್ನ ಮೊದಲಿನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ಫಸ್ಟ್ ಕೆಲಸ ಏನು ಅಂದರೆ ಬಾಗಿಲಿಗೆ ನೀರು ಹಾಕೋದು. ಅದಾದಮೇಲೆ ನಾನು ಬೇರೆ ಕೆಲಸ ಮಾಡೋದು, ಯಾವಾಗೇ ಆಗಿರಲಿ. ಅದೇ ನಮ್ಮ ಹಳ್ಳಿಲಾಗಿದ್ದಿದ್ರೆ ಸಗಣಿ ಸಾರಿಸಿ ರಂಗೋಲಿ ಹಾಕೋ ಚಂದನೇ ಬೇರೆ. ಇಲ್ಲಿ ಹಾಗಿಲ್ಲ. ಇಲ್ಲೇನಿದ್ರು ಬಾಗಿಲಿಗೆ ನೀರು ಹಾಕ್ಬಿಟ್ಟು ಹಾಗೆ ಅಂಗಳಕ್ಕೂ ನೀರು ಹಾಕ್ಬಿಟ್ಟು ಪೊರ್ಕೆಲ್ಲ ಅಂದರೆ ಮುಗ್ದೋಯ್ತು. ಇಷ್ಟ ಇಲ್ಲಿದು. ನೀಟಾಗೆಲ್ಲ ಗುಡಿಸ್ಬಿಟ್ಟು ಫಸ್ಟು ರಂಗೋಲಿ ಹಾಕಿದೆ. ರಂಗೋಲಿ ಆದಮೇಲೆ ನಾನು ಅರಶಿನ ಕುಂಕುಮ ಇಡೋದು. ಯಾಕಂದರೆ ಕೈ ಒದ್ದೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ರಂಗೋಲಿ ನೀಟಾಗಿ ಬರಲ್ಲ. ಅದಕ್ಕೋಸ್ಕರ ಅದಾದಮೇಲೆ ನಾನು ಅರಶಿನ ಕುಂಕುಮ ಇಡ್ತಾ ಇದ್ದೀನಿ. ನಾನು ಅರಶಿನ ಕುಂಕುಮ ಇಟ್ಟು ಮುಗಿಸೋ ಅಷ್ಟರಲ್ಲೇ ನಿಮ್ಗೊಂದು ಕಿವಿ ಮಾತು ಹೇಳ್ತೀನಿ. ಏನಪ್ಪ ಅಂದರೆ, ನಿನ್ನೆ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಕೆಟ್ಟದ್ದು ನಡೆದಿದ್ರೆ ಎಲ್ಲನೂ ಮರೆತು ಇವತ್ತಿನ ದಿನನ ಆರಂಭ ಮಾಡಿ. ನಾಳೆ ಹೆಂಗಿರುತ್ತೋ ಏನೋ ಅಂತ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ದೇವ್ರು ಹೆಂಗಿಟ್ಟಿದ್ರು ಇಟ್ಟಂಗೆ ಇದ್ದೇ ಇರುತ್ತೆ. ಇದು ನನ್ನ ಇವತ್ತಿನ ರಂಗೋಲಿ. ಹೇಗಿದೆ ಅಂತ ನೋಡಿ. ನಿನ್ನೆ ಸಾಯಂಕಾಲ ತೊಳೆದಿರೋ ಪಾತ್ರೆನ ಎಲ್ಲ ನೀಟಾಗಿ ಪಾತ್ರೆ ಸ್ಟ್ಯಾಂಡ್ಗೆ ಜೋಡಿಸ್ಕೊಂಡು ಹಾಗೆ ಪಾತ್ರೆ ಜೋಡಿಸೋದೆಲ್ಲ ಆಯಿತು. ಅದಾದಮೇಲೆ ಏನಪ್ಪ ಅಂತ ಸ್ಟಾರ್ಟ್ ಮಾಡಿಕೊಂಡ್ರೆ, ಇನ್ನು ಒಂದು ರಾಶಿ ಪಾತ್ರೆ ಇದೆ. ಅದೆಲ್ಲನೂ ತೊಳೆದು ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಲ್ಲಿಗಂತೂ ಸಾಕಾಗಿ ಹೋಗಿರುತ್ತೆ. ನನ್ನ ಲೈಫಲ್ಲಿ ನಾನು ಏನು ಮಾಡಿದ್ದೀನೋ ಏನಿಲ್ಲ ನನಗಂತೂ ಗೊತ್ತಿಲ್ಲ. ಈ ಸಿಂಕ್ ಮಾತ್ರ ಸಖತ್ತಾಗಿ ಕ್ಲೀನ್ ಮಾಡ್ಕೊತಾನೇ ಇರ್ತೀನಿ. ನನ್ನ ಸ್ಕಿನ್ ಕೂಡ ಇಷ್ಟೊಂದು ನಾನು ಕ್ಲೀನಾಗಿ ಇಟ್ಕೊಂಡಿಲ್ಲ. ನಮ್ಮ ಹೆಣ್ಮಕ್ಳ ಲೈಫಲ್ಲಿ ಸ್ಕಿನ್ ಕೇರ್ ಮಾಡೋದಕ್ಕಿಂತ ಸಿಂಕ್ ಕೇರ್ ಮಾಡೋದೇ ಜಾಸ್ತಿ ಆಗೋಗ್ಬಿಟ್ಟಿದೆ. ಒಂದು ಕಡೆ ಒಲೆ ಮೇಲೆ ಹಾಲನ್ನ ಬಿಸಿ ಇಟ್ಟಿದ್ದೆ, ಇನ್ನೊಂದು ಕಡೆ ಪಲ್ಯನ ಬಿಸಿ ಇಟ್ಟಿದ್ದೆ. ನಾನು ಪಲ್ಯನ ರಾತ್ರಿನೇ ಮಾಡಿಟ್ಟಿದ್ದೆ. ಸೊಪ್ಪು ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ನಿನ್ನೆ ಪಲ್ಯ ಮಾಡಿ ಇಟ್ಟಿದ್ದೆ. ಅದಾದಮೇಲೆ ಇವಾಗ ಟೀ ಮಾಡ್ತಾ ಇದ್ದೀನಿ. ಟೀ ಇಲ್ಲಾಂದರೆ ನನ್ನ ದಿನವೇ ಸ್ಟಾರ್ಟ್ ಆಗೋಲ್ಲ. ಒಂದು ಕಡೆ ಅದನ್ನು ಬಿಟ್ಟು ತಿರ್ಗಾ ಚಪಾತಿ ಮಾಡೋಣ ಅಂತ ಟಿಫನ್ಗೆ ಚಪಾತಿ ಹಿಟ್ಟನ್ನ ನೀಟಾಗಿ ಕಲಸಿರ್ತಾ ಇದ್ದೀನಿ. ಹಿಟ್ಟನ್ನ ಕಲಸಿ ಸೈಡಲ್ಲಿಟ್ಟು ನನ್ನ ಗಂಡ ಇನ್ನೂ ಮಲಗಿದ್ರು. ಅವ್ರನ್ನ ಎದ್ದಾಳ್ಸೋಣ ಅಂತ ಹೋದೆ. ಅವ್ರನ್ನ ಎದ್ದಾಳಿಸ್ಬಿಟ್ಟು ನೆಕ್ಸ್ಟ್ ಅವ್ರು ಫ್ರೆಶ್ ಅಪ್ ಆಗಿ ಬಂದರು. ಇಬ್ಬರು ಒಟ್ಟಿಗೆ ಕೂತು ಟೀ ಕುಡಿದ್ವಿ. ಅದಾದಮೇಲೆ ಅವ್ರ ಕೆಲಸ ಅವ್ರು ಸ್ಟಾರ್ಟ್ ಮಾಡಿಕೊಂಡ್ರು. ಹಾಗೆ ಟೀ ಕುಡಿದು ಮುಗಿಸಿ ಹಾಗೆ ಟಿಫನ್ಗೆ ರೆಡಿ ಮಾಡಿದೆ. ಚಪಾತಿನ ಉದ್ದಿ ಬೇಯಿಸ್ಕೊಟ್ಟೆ. ನಮ್ಮ ಮನೆಯವ್ರು ತಿಂತಾಯಿದ್ರು. ಚಪಾತಿ ಮಾತ್ರ ಸಾಫ್ಟಾಗಿದ್ದಾವೆ. ತಿಂತಾಯಿದ್ರೆ ತಿಂತಾನೆ ಇರಬೇಕು ಅನಿಸುತ್ತೆ. ಹಾಗೆ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ತೀನಿ ನಾನು ಇವತ್ತಿನ ಟಿಫನ್ ಮಾಡಿ ಮುಗಿಸಿ ಅವರು ಕೆಲ್ಸಕ್ಕೆ ಹೋದರು. ನಾನು ಮನೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟ್ ಬೆಡ್ಶೀಟ್ನ ಮಿಷಿನ್ಗೆ ಹಾಕಿ ಆಚೆ ಹೋಗಿ ಒಣಗಕ್ಕೆ ಬಂದೆ. ಅದಾದಮೇಲೆ ನಾನು ತಲೆಗೆ ಎಣ್ಣೆ ಹಾಕ್ಕೊಳ್ಳೋಣ ಅಂತ ತಲೆಗೆ ಎಣ್ಣೆ ಹಾಕೋತಾ ಇದ್ದೀನಿ. ನಾನು ಎಣ್ಣೆನ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರ್ತೀನಿ. ಮೇಯ್ನ್ ಏರ್ ಫಾಲ್ ಜಾಸ್ತಿ ಆಗಬಾರ್ದು ಅಂತ ನಾನು ಎಣ್ಣೆನ ನಾರ್ಮಲಾಗಿ ಮನೆಯಲ್ಲೇ ರೆಡಿ ಮಾಡ್ಕೊತೀನಿ. ಅದು ಏನೇನು ಹಾಕಿಬಿಟ್ಟು ರೆಡಿ ಮಾಡ್ಕೊತೀನಿ ಅಂತ ಒಂದ್ಸರಿ ನಿಮಗೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. ಬಟ್ ಆಲ್ಮೋಸ್ಟ್ ತುಂಬ ಏರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ. ಅದರಿಂದ ಹಾಗೆ ಸ್ವಲ್ಪ ಮಸಾಜ್ ಮಾಡಿಕೊಂಡು ಅಷ್ಟೇ ನೀಟಾಗಿ ಕೂದಲು ಕಟ್ಕೊಂಡೆ ಎಲ್ಲ ಸ್ಟಾರ್ಟ್. ಇವಾಗ ಒಂದು ಕಡೆಯಿಂದ ಕೆಲಸ ಸ್ಟಾರ್ಟ್. ನೋಡಿ ರೂಮ್ ಹೇಗಿದೆ, ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಬೇಕು. ಈ ಚಿಕ್ಕ ಮಕ್ಕಳು ಇಟ್ಕೊಂಡು ಮನೇಲಿ ಕೆಲಸ ಮಾಡ್ಕೊಳ್ಳೋದು ಅಂದರೆ ತುಂಬಾ ಕಷ್ಟ. ಅಂದ್ಕೊಂಡಿರ್ತಾರೆ ಎಲ್ಲರೂ, ನಾವು ಕೆಲ್ಸಕ್ಕೆ ಹೋದ್ಮೇಲೆ ಆರಾಮಾಗಿರ್ತಾರೆ ಇವರು, ಮಲ್ಕೊಂಡ್ಬಿಟ್ಟಿರ್ತಾರೆ ಅಂತ ಏನಾದರೂ ಅಂದ್ಕೊತಾರೋ ಗೊತ್ತಿಲ್ಲ. ಬಟ್ ಇಲ್ಲಿಂದ ಕೆಲಸ ಮಾಡ್ತಿರ್ತೀವಿ ಅಂದರೆ ಒಂದು ಮಗು ಇಟ್ಕೊಂಡು ಎಷ್ಟು ಇರುತ್ತೆ ಅಂದರೆ ಕೆಲಸ ನೋಡಿ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನಿನ್ನೆ ಇದ್ದಿದ್ದು ಬಟ್ಟೆನ ಎಲ್ಲ ಮಡಚಿಟ್ಟೆ. ಅದಾದಮೇಲೆ ಈರುಳ್ಳಿ ಸ್ವಲ್ಪ ಇತ್ತು, ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಒಂದೆರಡು ಕೆಟ್ಟೋಗಿತ್ತು, ಬಿಸಾಕ್ಬಿಟ್ಟು. ಹಾಗೆ ಮನೇಲಿ ಅಕ್ಕಿ ಖಾಲಿಯಾಗಿತ್ತು ಅಂತ 25 kg ಪ್ಯಾಕೆಟ್ ಇತ್ತು. ಅದನ್ನು ಓಪನ್ ಮಾಡಿಬಿಟ್ಟು ಬಾಕ್ಸಿಗೆ ಹಾಕ್ತೆ. ಇಂಥ ಟೈಮಲ್ಲಿ ಏನಾದರೂ ನನ್ನ ಗಂಡ ಇದ್ದಿದ್ರೆ ಅವ್ರ ಹತ್ರ ಹಾಕಿಸ್ತಾ ಇದ್ದೆ. ಈ ವಿಡಿಯೋ ನೋಡಾದ್ಮೇಲೆ ನೆಕ್ಸ್ಟ್ ಇನ್ಮೇಲೆ ನಾನೇ ಹಾಕ್ಬೇಕಂತ ಅನಿಸುತ್ತೇನೋ ಗೊತ್ತಿಲ್ಲ. ನೋಡಿ ರೂಮ್ ಹಿಂಗಿತ್ತು. ಇವಾಗ ಹೀಗೆ ಮಾಡಿ ಇಟ್ಟಿದ್ದೀನಿ. ಒಂದು 5 ನಿಮಿಷ ಅಷ್ಟೇ. ನನ್ನ ಮಗನ ಬಿಟ್ಟರೆ ತಿರ್ಗಾ ಮತ್ತೆ ಹಂಗೆ ಮಾಡಿರ್ತಾನೆ. ಅದಕ್ಕೆ ಈ ರೂಮ್ನ ನಾನು ಕ್ಲೋಸ್ ಮಾಡಿಬಿಟ್ಟಿರ್ತೀನಿ. ಮಧ್ಯಾಹ್ನಕ್ಕೆ ಅನ್ನ ಮತ್ತು ಪಲ್ಯ. ನಮ್ಮ ಮನೆಯವ್ರಿಗೆ ಸೈಡ್ಸ್ ಇಲ್ಲ ಅಂದರೆ ಆಗೋದೇ ಇಲ್ಲ. ಏನಾದರೂ ಒಂದು ನೆಂಚ್ಕೊಳಕ್ಕೆ ಬೇಕೇ ಬೇಕು. ಅವ್ರಿಗಂತೂ ಫೇವ್ರೇಟ್ ಎಗ್ ಬುರ್ಜಿ. ಅದನ್ನು ಮಾಡಿಕೊಡ್ತಾ ಇದ್ದೀನಿ. ಏನಿದ್ರೂ ಬಿಟ್ಟರು ಎಗ್ ಬುರ್ಜಿ ಒಂದು ಇದ್ದರೆ ಸಾಕು ಅವ್ರಿಗೆ. ನೋಡಿ ಹೀಗೆ ಮಾಡಿದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಎಗ್ ಬುರ್ಜಿ ಪಲ್ಯ ಅನ್ನ ಮಾಡಿದ್ದೆ. ಇದನ್ನೇ ಊಟ ಮಾಡಿದ್ರು. ಅದಾದಮೇಲೆ ಅವ್ರು ಊಟ ಮಾಡೋದ್ಮೇಲೆ ತಿರ್ಗಾ ಮತ್ತೆ ಕೆಲಸ ಸ್ಟಾರ್ಟು. ಸಾಯಂಕಾಲ 5:30ಗೆಲ್ಲ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒಳಗಡೆ ಎಲ್ಲ ಕಸ ಗುಡಿಸ್ಕೊಂಡು ಆಚೆ ಬಾಗಿಲಿಗೆ ನೀಟಾಗಿ ಕಸ ಗುಡಿಸಿ ಬಾಗಿಲು ನೀರಾಕಿ ಒಳಗಡೆ ಬಂದೆ.
ಅಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಸೈಡ್ ನೀರಿಟ್ಟಿದ್ದೀನಿ, ಒಂದು ಸೈಡ್ ಹಾಲು ಬಿಸಿ ಇಟ್ಟಿದ್ದೆ. ಹಾಲು ಬಿಸಿ ಆಯಿತು, ತೆಗೆದು ಅದಾದಮೇಲೆ ಟೀಗೆ ಇಡ್ತಾ ಇದ್ದೀನಿ. ನನ್ನ ಮಗ ಸಕ್ಕರೆ ಅಂತ ಹೇಳಿಬಿಟ್ಟು ಅವ್ನಿಗೊಂದು ಸ್ವಲ್ಪ ಸಕ್ಕರೆ ಬಾಯಿಗೆ ಹಾಕ್ಬಿಟ್ಟು ಕಳಿಸ್ದೆ. ಅದಾದಮೇಲೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಬಿಟ್ಟು ದೀಪ ಹಚ್ಬಿಟ್ಟು ಬಂದೆ. ನೋಡಿ ಹೀಗೆ ಸಿಂಪಲಾಗಿ ಇಟ್ಟಿದ್ದೀನಿ ಫೋಟೋ. ಅದಾದಮೇಲೆ ತೊಗರಿಬೇಳೆ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ಡಬ್ಬನ ತೊಳೆದಿಟ್ಟಿದ್ದೆ. ನೀಟಾಗಿ ಒರೆಸ್ಬಿಟ್ಟು ಸ್ವಲ್ಪ ತ್ಯಾವಾಯಿತು ಅಂತ ನೀಟಾಗಿ ಬೇಳೆ ಎಲ್ಲ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ ಅದಕ್ಕೆ. ಅದಾದಮೇಲೆ ರಾತ್ರಿಗೆ ಅಡುಗೆ ಏನಪ್ಪ ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೆ. ಮನೇಲಿ ಹೀರೆಕಾಯಿ ಇತ್ತು, ಹೀರೆಕಾಯಿ ಬಸ್ಸಾರು ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ಬಸ್ಸಾರು ಮಾಡಿದೆ. ಬಟ್ ಬಸ್ಸಾರಿಗೆ ಮುದ್ದೆ ಮಾಡಿಲ್ಲ, ನನ್ನ ಗಂಡ ಮುದ್ದೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಬಸ್ಸಾರಿಗೆ ಅನ್ನ ಮಾಡಿದ್ದೀನಿ. ಈ ತೆಂಗಿನ ಹಾಲನ್ನು ನನ್ನ ಮಗಂಗಂದರೆ ತುಂಬಾ ಇಷ್ಟ. ಕಾಯಿ ಹೊಡಿತಿದ್ದಂಗೆ ಬಂದು ನಿಂತ್ಕೊಂಡಿರ್ತಾನೆ ಲೋಟ ಇಟ್ಕೊಂಡು, ಅಮ್ಮ ಹಾಲು ಅಂತೇಳಿ. ಅದಾದಮೇಲೆ ಹಾಗೆ ಅಕ್ಕಿ ತೊಳೆದ್ಬಿಟ್ಟು ಅನ್ನಕ್ಕಿಡೋಣ ಅಂತ ರೆಡಿ ಮಾಡಿಕೊಂಡೆ. ಹಾಗೆ ಅಕ್ಕಿನ ಒಂದು 2-3 ಸರಿ ಕ್ಲೀನ್ ಮಾಡಿಕೊಂಡು ಅನ್ನಕ್ಕಿಟ್ಟಾದಮೇಲೆ ನೆಕ್ಸ್ಟ್ ಒಂದು ಕಡೆ ಅನ್ನಕ್ಕಿಟ್ಟಿದ್ದೀನಿ, ಒಂದು ಕಡೆ ಸಾಂಬಾರು ಕೂಗಕ್ಕಿಟ್ಟಿದ್ದೀನಿ. ಹಾಗೆ ಅದರ ಮಧ್ಯಕ್ಕೆ ಕಾಯಿ ತುರ್ಕೊಂಡು ಎಲ್ಲ ಸಾಂಬಾರಿಗೆ ರೆಡಿ ಮಾಡ್ಕೊಬೇಕಲ್ವಾ, ಕಾಯಿ ತುರ್ಕೊತಾ ಇದ್ದೀನಿ. ಹಾಗೆ ನನ್ನ ಮಗನೂ ಮಲಗಿದ್ದ, ಆವಾಗ ಅವನಿಗೂ ನೀರಿಟ್ಟು ಅವನಿಗೂ ಸ್ನಾನ ಮಾಡ್ಸೋಕೆ ಒಂದು ಸೈಡ್ ನೀರಿಟ್ಟಿದ್ದೆ. ಟೀ ಕೂಡ ಹಂಗೆ ನಾನು ಸ್ವಲ್ಪ ಇತ್ತು, ಇನ್ನು ಟೀ ಮತ್ತೆ ಬಿಸಿ ಮಾಡ್ಕೊಂಡು ಟೀ ಕುಡಿದೆ. ಟೀ ಮಾತ್ರ ದಿನಕ್ಕೆ ಎಷ್ಟು ಸರಿ ಕುಡಿದ್ರೂ ಬೇಜಾರಂತರೂ ಆಗಲ್ಲ. ಒನ್ ಟೈಮ್ ಊಟ ಬೇಕಾದರೂ ಬಿಡ್ಬೋದು, ಟೀ ಮಾತ್ರ ಬಿಡೋಕ್ಕಾಗಲ್ಲ. ಅಷ್ಟೇ, ಇಷ್ಟಲ್ಲಿ ಆರಾಮಾಗಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಕುತ್ಕೊಂಡಿದ್ದೆ. ನಮ್ಮ ಮನೆಯವರು ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡ್ಕೊಂಡು ಹಾಗೆ ಬಿಗ್ ಬಾಸ್ ನೋಡ್ತಾ ಇದ್ವಿ. ಬಿಗ್ ಬಾಸ್ ನೋಡಿಕೊಂಡು ಇಷ್ಟೆಲ್ಲ ಮುಗೀತು. ಇವತ್ತಿನ ನನ್ನ ಬ್ಲಾಗ್ ಇದು. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಿಮಗೆಲ್ಲ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.